ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 12ನೆಯ ತಿರುನಾಮ ಮುಕ್ತಾನಾಂ ಪರಮಾಗತಿಃ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ರಾಮಾಯಣದಲ್ಲಿ ಶ್ರೀರಾಮನು ವನವಾಸಕ್ಕೆ ಹೋಗುವ ಸಂದರ್ಭ ಉಂಟಾಗುತ್ತದೆ. ರಾಮನು ಕಾಡಿಗೆ ಹೋಗುವ ಮೊದಲು ಸೀತೆಯ ಬಳಿ ಅನುಮತಿ ಪಡೆಯಲು ಹೋದನು. ಸೀತೆಯು ತಾನೂ ವನವಾಸಕ್ಕೆ ಬರುತ್ತೇನೆಂದು ಹಠ ಹಿಡಿದಾಗ ರಾಮನು ಅವಳಿಗೆ ಸಮಾಧಾನಿಸುತ್ತಾ, ಸೀತೆ, ನಿನ್ನನ್ನು ರಕ್ಷಿಸುವುದು ಪತಿಯಾದ ನನ್ನ ಧರ್ಮವಲ್ಲವೇ? ಕಾಡಿನಲ್ಲಿ ಕ್ರೂರ ಮೃಗಗಳ ಭಯವಿದೆ. ನಡೆಯುವ ದಾರಿಯೆಲ್ಲ ಕಲ್ಲು ಮುಳ್ಳುಗಳೇ. ನಿನ್ನ ಕೋಮಲವಾದ ಪಾದಗಳಿಗೆ ಅಲ್ಲಿ ಬಹಳ ತೊಂದರೆಯಾಗುತ್ತದೆ. ದಯವಿಟ್ಟು ಹಠ ಮಾಡಬೇಡ. ಅದಕ್ಕೆ ಸೀತೆಯು, ಹಾಗಿದ್ದರೆ ನಿಮಗಿಂತ ಮೊದಲು ನಾನಡಿಯುತ್ತೇನೆ. ನಿಮ್ಮ ದಾರಿ ದೀಪವಾಗಿ ಮುಂದೆ ಹೋಗುತ್ತೇನೆ. ನಿಮ್ಮ ಪಾದಗಳಿಗೆ ತಾಗುವ ಮೊದಲು ಆ ಕಲ್ಲು ಮುಳ್ಳುಗಳು ನನ್ನ ಪಾದಗಳನ್ನೇ ಚುಚ್ಚಲಿ ಎಂದಳು. ರಾಮನು ಯಾವುದಕ್ಕೂ ಒಪ್ಪದಿದ್ದರಿಂದ ಸೀತೆ ಒಂದು ಉಪಾಯ ಮಾಡಿದಳು. ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನೀವು ಅದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ನೀವೊಬ್ಬರೇ ವನವಾಸಕ್ಕೆ ಹೋಗಬಹುದು. ಇಲ್ಲದಿದ್ದರೆ ನನ್ನನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಬೇಕು ಎಂದಾಗ ರಾಮನು ಸಹ ಒಪ್ಪಿದನು. ಸೀತೆಯು ರಾಮನಿಗೆ, ಸ್ವಾಮಿ, ಸ್ವರ್ಗ ಮತ್ತು ನರಕವೆಂದರೇನು ಎಂದು ಕೇಳಿದಳು. ರಾಮನು ನಗುತ್ತಾ, ಸ್ವರ್ಗ ಇಂದ್ರನ ಲೋಕ. ಪುಣ್ಯ ಮಾಡಿದವರು ಸ್ವರ್ಗದಲ್ಲಿ ಸುಖ ಅನುಭವಿಸಿದ ಮೇಲೆ ಮತ್ತೆ ಭೂಮಿಗೆ ಬರುತ್ತಾರೆ. ನರಕ ಯಮನ ಲೋಕ. ಪಾಪ ಮಾಡಿದವರು ಅಲ್ಲಿ ಶಿಕ್ಷೆ ಅನುಭವಿಸಿದ ಮೇಲೆ ಮತ್ತೆ ಭೂಮಿಗೆ ಬರುತ್ತಾರೆ. ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಾಯಿತಲ್ಲವೇ? ಈಗಲಾದರೂ ನಾನು ಕಾಡಿಗೆ ಹೋಗಬಹುದಾ ಎಂದು ಕೇಳಿದನು. ಅದಕ್ಕೆ ಸೀತೆಯು, ಸ್ವಾಮಿ, ಇದು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರವಲ್ಲ. ಏಕೆಂದರೆ ಸಾಮಾನ್ಯ ಜನರಿಗೆ ಸ್ವರ್ಗ ಮತ್ತು ನರಕದ ಅರ್ಥ ತಿಳಿದಿರುವುದೇ ಇಲ್ಲ. ಒಬ್ಬ ಬಡವನಿಗೆ ದಿನಕ್ಕೆ 3 ಹೊತ್ತು ಊಟ ಸಿಗುವುದೇ ಸ್ವರ್ಗ. ಸಿಗದಿದ್ದರೆ ಅದೇ ನರಕ. ಅವನಿಗೆ ಇಂದ್ರಲೋಕ ಅಥವಾ ಯಮಲೋಕದ ಬಗ್ಗೆ ತಿಳಿದಿರುವುದೇ ಇಲ್ಲ. ಹಾಗೆ ಆಳ್ವಾರರಿಗೆ ಭಗವಂತನ ದಿವ್ಯತೆಯನ್ನು ಅನುಭವಿಸುವುದೇ ಸ್ವರ್ಗ. ಅವನ ದಿವ್ಯತೆಯನ್ನು ಅನುಭವಿಸಲಾಗದಿರುವುದೇ ನರಕ. ಆದ್ದರಿಂದ ಸ್ವರ್ಗ ಮತ್ತು ನರಕದ ಅರ್ಥ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ ಎಂದು ಈ ರೀತಿ ವಿವರಿಸಿದ ಮೇಲೆ ಸೀತೆಯು, ನಿಮ್ಮನ್ನು ಬಿಟ್ಟಿರುವುದೇ ನರಕ. ನೀವಿಲ್ಲದ ಸ್ವರ್ಗವು ನನಗೆ ಬೇಡವೇ ಬೇಡ. ನನ್ನ ಪ್ರಕಾರ ನಿಮ್ಮ ಜೊತೆ ಇರುವುದೇ ಸ್ವರ್ಗ ಎಂದು ಘೋಷಿಸಿದಳು. ಸೀತೆಯ ತರ್ಕಬದ್ಧ ಮಾತಿಗೆ ರಾಮನ ಬಳಿ ಉತ್ತರವಿಲ್ಲದೆ ಅವಳನ್ನು ಕಾಡಿಗೆ ಕರೆದುಕೊಂಡು ಹೋಗಲು ಒಪ್ಪಿದನು. ಈ ಎಲ್ಲ ಮಾತುಕತೆಗಳು ನಡೆಯುತ್ತಿರುವಾಗ ಲಕ್ಷ್ಮಣನು ಕೋಣೆಯ ಹೊರಗೆ ತಾಳ್ಮೆಯಿಂದ ಕಾಯುತ್ತಿದ್ದನು. ಅವರು ಹೊರಬಂದ ಮೇಲೆ ಸೀತೆಯ ಸಮ್ಮುಖದಲ್ಲೇ ರಾಮನ ಪಾದಗಳಿಗೆ ಶರಣಾಗತಿ ಮಾಡಿದನು. ನಾನು ನಿಮ್ಮಿಬ್ಬರ ಜೊತೆ ಕಾಡಿಗೆ ಬಂದು ಸರ್ವದಾ ನಿಮ್ಮ ಸೇವೆ ಮಾಡಬೇಕೆಂದುಕೊಂಡಿದ್ದೇನೆ. ದಯವಿಟ್ಟು ನನ್ನನ್ನೂ ಕರೆದುಕೊಂಡು ಹೋಗಿ ಎಂದು ಬೇಡಿಕೊಂಡನು. ಅದಕ್ಕೆ ಸೀತೆಯೂ ಸಹ ರಾಮನಿಗೆ ಲಕ್ಷ್ಮಣನನ್ನು ಕರೆದುಕೊಂಡು ಹೋಗೋಣವೆಂದಳು. ಅದಕ್ಕೆ ರಾಮನು, ತಾಯಿ ಕೈಕೇಯಿಯು ಕಾಡಿಗೆ ಹೋಗಲು ಹೇಳಿರುವುದು ನನಗೆ ಮಾತ್ರ. ನೀನೇಕೆ ಕಷ್ಟಗಳನ್ನು ಅನುಭವಿಸಲು ಬರಬೇಕೆಂದು ಬಯಸುವೆ ಎಂದಾಗ ಲಕ್ಷ್ಮಣನು, ಎಲ್ಲಾ ಜೀವಾತ್ಮಗಳು ಮೋಕ್ಷವನ್ನು ಪಡೆದು ಶ್ರೀ ವೈಕುಂಠವನ್ನು ಸೇರಿ ಅಲ್ಲಿ ನಿಮ್ಮ ಮತ್ತು ತಾಯಾರ ಸೇವೆಯನ್ನು ಮಾಡಲು ಬಯಸುತ್ತಾರೆ. ಆದರೆ ನಿಮ್ಮ ಕೃಪೆಯಿಂದ ನನಗೆ ಆ ಸೌಭಾಗ್ಯ ಈ ಭೂಮಿಯ ಮೇಲೆ ಸಿಗುತ್ತಿರುವಾಗ ಹೇಗೆ ತಾನೇ ಬಿಡಲು ಸಾಧ್ಯ? ನೀವೇ ಮುಕ್ತಾನಾಂ ಪರಮಾಗತಿಃ ಎಂದನು. ಕೊನೆಗೆ ರಾಮನು ಲಕ್ಷ್ಮಣನನ್ನು ತನ್ನ ಜೊತೆ ಕಾಡಿಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಂಡನು. ಮುಕ್ತಾನಾಂ ಪರಮಾಗತಿಃ ಎಂದರೆ ಈ ಸಂಸಾರದಿಂದ ಮುಕ್ತಿ ಬಯಸುವ ಎಲ್ಲ ಜೀವಾತ್ಮಗಳಿಗೆ ಶ್ರೀಮನ್ನಾರಾಯಣನೇ ಏಕೈಕ ಗುರಿ ಮತ್ತು ಮಾರ್ಗ ಎಂದು ಅರ್ಥ. ನಾವು ಪ್ರತಿದಿನ ಮುಕ್ತಾನಾಂ ಪರಮಾಗತೆಯೇ ನಮಃ ಎಂದು ಜಪಿಸಿದರೆ ಶ್ರೀಮನ್ನಾರಾಯಣನು ನಮ್ಮನ್ನು ಆಶೀರ್ವದಿಸಿ ತನ್ನ ದಿವ್ಯ ಪಾದ ಕಮಲಗಳಲ್ಲಿ ನಿರಂತರ ಕೈಂಕರ್ಯವನ್ನು ಮಾಡುವ ಸೌಭಾಗ್ಯವನ್ನು ಕರುಣಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.